ದಾಸವಾಳ ಹಾಕಿದ್ರೆ ಉಂಟಲ್ಲ ನಮ್ಮ ಮಾಲೆ ಭಾರಿ ರೈಸ್ತದೆ. ಫ್ರೆಂಡ್ಸ್, ನಮ್ಮಲ್ಲಿ ಉಂಟಲ್ಲ ದೀಪಾವಳಿ ಅಂತ ಹೇಳಿದರೆ ಗೋಪೂಜೆನೇ ಭಾರಿ ಗಮ್ಮತ್ತು. ಇವತ್ತು ಗೋಪೂಜೆ ಮಾಡಲಿಕ್ಕೆ ಉಂಟು. ಅದಕ್ಕೆ ಬೇಕಾಗಿ ನಾನಿವತ್ತು ಈ ಪಚ್ಚೆಗೊರಳನ್ನೆಲ್ಲ ತೆಗಿತಿದ್ದೇನೆ. ಪಚ್ಚೆಗೊರಳಿಂದ ಈ ದನಗಳಿಗೆಲ್ಲ ಹೂವಿನ ಮಾಲೆ ಹಾಕಿ ಅಲಂಕಾರ ಮಾಡಲಿಕ್ಕೆ ಉಂಟು. ನೋಡಿ, ನಾನು ದಾಸವಾಳ ಆಲ್ರೆಡಿ ತೆಗೆದಾಗಿದೆ. ನನ್ನ ಮಗಳ ಕೈಯಲ್ಲಿ ಉಂಟು ದಾಸವಾಳ. ಯಾವುದೆಲ್ಲ ಹೂ ನಮ್ಮ ಸುತ್ತಮುತ್ತಲೆಲ್ಲ ಸಿಗ್ತದೆ ಅದನ್ನೆಲ್ಲ ತೆಗೆದು ಉಂಟಲ್ಲ ದನಗಳಿಗೆ ಮಾಲೆ ಮಾಡಲಿಕ್ಕೆ. ಅಂದರೆ ಹೂವೆಲ್ಲ ಉಂಟಲ್ಲ ದನಗಳು ತುಂಬ ಹೊತ್ತಿಡುವುದಿಲ್ಲ, ಹಾಕಿದ ಕೂಡಲೇ ತಿಂದು ಮುಗಿಸ್ತದೆ. ನೋಡಿ, ಪಚ್ಚೆಗೊರಳು ಅಂತ ಹೇಳಿದರೆ ಈ ಥರ ಇರ್ತದೆ, ಪರಿಮಳ ಇರ್ತದೆ. ಶಿವದೇವರಿಗೆಲ್ಲ ಭಾರಿ ಪ್ರಿಯವಾದ ಹೂ ಇದು. ಈಗಿನ ಮಕ್ಕಳಿಗೆ ದನ ಮತ್ತು ಈ ಬೆಕ್ಕು ನಾಯಿ ಅದೆಲ್ಲ ಭಾರಿ ಇಂಟ್ರೆಸ್ಟ್ ನೋಡಿ. ಹಾಗಾಗಿ ನನ್ನ ಮಗಳು ನನ್ನ ಹಿಂದೆನೇ ಬರ್ತಾಳೆ ಈ ಥರ ಏನಾದರೂ ಕೆಲಸ ಇದ್ದರೆ. ಮತ್ತು ಮಕ್ಕಳಿಗೆ ಇವತ್ತು ರಜೆ ಬೇರೆ. ನಮ್ಮ ಮನೆಯ ಕರು ನೋಡಿ, ನಿಂತಲ್ಲಿ ನಿಲ್ಲುವುದಿಲ್ಲ ಅದು. ಅಂದರೆ ಅವುಗಳಿಗೆ ಚಳಿ ಆಗ್ತದೆ. ದನಗಳಿಗೆಲ್ಲ ಸ್ವಲ್ಪ ಸ್ನಾನ ಮಾಡಿಸಿ ಅದನ್ನು ರೆಡಿ ಮಾಡಲಿಕ್ಕೆ ಉಂಟು. ಸ್ವಲ್ಪ ಮೈಯೆಲ್ಲ ತಿಕ್ಕಿ ಅದರಲ್ಲಿದ್ದ ಈ ಸೆಗಣಿ ಎಲ್ಲ ಹೋಗಲಿ ಅಂತೇಳಿ ಸ್ವಲ್ಪ ಕ್ಲೀನ್ ಮಾಡುವ. ಇದು ನಮ್ಮ ದೊಡ್ಡ ದನ. ಇದಕ್ಕೆ ನಾವು ಚಿನ್ನು ಅಂತೇಳಿ ಹೆಸರಿಟ್ಟಿದ್ದು. ಅಂದರೆ ಸುಮಾರು ವರ್ಷ ಆಯಿತು ಈ ದನಕ್ಕೆ. ಸರೀಜ ಕೊಡುವಬ್ಲಿ. ದನಗಳ ಕೊಂಬಿಗೆ ಉಂಟಲ್ಲ ಸ್ವಲ್ಪ ತೆಂಗಿನೆಣ್ಣೆ ಹಾಕಬೇಕು. ನಾವು ಗೋವಿಗೆ ಸ್ನಾನ ಮಾಡಿಸಿದ ಕೂಡಲೇ ಈ ಥರ ಮಾಡ್ತೇವೆ. ಫುಲ್ ಎಷ್ಟಾಗ್ತದೆ ಅಷ್ಟು ತೆಂಗಿನೆಣ್ಣೆ ಹಾಕಿ ಅದನ್ನು ಹಾಗೆ ಸವರಿ ಬಿಡ್ತೇವೆ. ಸೇವಂತಿಗೆ ಹೂವನ್ನು ಸ್ವಲ್ಪ ಬಿಡಿ ಬಿಡಿಯಾಗಿ ಮಾಡ್ಕೊಂಡಿಟ್ಟಿದ್ದೇನೆ, ತೊಟ್ಟೆಲ್ಲ ತೆಗೆದು ನೋಡಿ. ಇದರಿಂದ ಸ್ವಲ್ಪ ದನಗಳಿಗೆ ಉಂಟಲ್ಲ ಸೇವಂತಿಗೆ ಹೂವನ್ನು ಉಪಯೋಗಿಸ್ಕೊಂಡು ಮಾಲೆ ಮಾಡೋದು. ನಂತರ ನಮ್ಮ ಸುತ್ತಮುತ್ತಲಿರುವಂಥ ಹೂಗಳನ್ನೇ ಕಟ್ಟಿಕೊಂಡು ಮಾಲೆ ಮಾಡೋದು. ನಾನು ಈ ಥರ 2 ಹಗ್ಗದಲ್ಲಿ ಸೇವಂತಿಗೆ ಹೂವನ್ನು ಕಟ್ತೇನೆ. ಇನ್ನಿದಕ್ಕೆ ಪಚ್ಚೆಕೊರಡೆಲ್ಲ ಹಾಕ್ತಾ ಬರುವ. ಪಚ್ಚೆಕೊರಳಿ ಹಾಕಿದ ನಂತರ ಮಧ್ಯ ಮಧ್ಯದಲ್ಲಿ ದಾಸವಾಳನ್ನು ಕೂಡ ಹಾಕುವ. ದಾಸವಾಳ ಹಾಕಿದರೆ ಉಂಟಲ್ಲ ನಮ್ಮ ಮಾಲೆ ಭಾರಿ ರೈಸ್ತದೆ. ಆದರೆ ಈ ದಾಸವಾಳ ಹಾಕಿದರೆ ಈ ದನಗಳಿಗಂತೂ ಭಾರಿ ಪ್ರಿಯ ಇದು ಹೂ. ಅದಕ್ಕೆ ಉಂಟಲ್ಲ ಅದರ ನಾಲಿಗೆ ಎಟಕುವಷ್ಟು ಉದ್ದಕ್ಕೆ ಈ ದಾಸವಾಳ ಹಾಕಬಾರ್ದು. ಮಾಲೆ ನೋಡಿ ಇಷ್ಟು ದೊಡ್ಡದು ಸಾಕಾಗ್ತದೆ. ಇದು ನಮ್ಮ ದನಕ್ಕೆ ಸಾಕಾಗ್ತದೆ. ತುಂಬ ಚೆಂದ ಕಾಣ್ತಾ ಉಂಟಲ್ಲ ದನಕ್ಕೆ ಸಾಕು ಇಷ್ಟು. ನೋಡಿ ಈ ಥರ ದೂರದಲ್ಲಿ ಡಾಟ್ ಡಾಟ್ ಹಾಕ್ತಾ ಬರುವ. ತುಂಬ ಚೆನ್ನಾಗಿ ಕಾಣ್ತದೆ ಒಣಗಿದ ನಂತರ. ದನಗಳ ಮೈ ಅಂತ ಹೇಳಿದರೆ ಅದು ರೋಮ ಇರ್ತದೆ ನೋಡಿ. ಹಾಗಾಗಿ ಅದರ ಮೇಲೆ ತುಂಬ ಏನು ಹಾಕಲಿಕ್ಕೆ ಆಗೋದಿಲ್ಲ. ನಾನಿಲ್ಲಿ ಸ್ವಲ್ಪ ರಂಗೋಲಿ ಪುಡಿಯನ್ನು ನೀರೆಲ್ಲ ಹೀಗೆ ಮಾಡಿಕೊಂಡು ಅದಕ್ಕೆ ಡೆಕೋರೇಷನ್ ಮಾಡುವಂಥದ್ದು. ಈ ಡಾಟಿಗೆ ಒಂದು ರೌಂಡ್ ಹಾಕುವ. ಅದು ಇವಾಗ ಒದ್ದೆಗೆ ಅಷ್ಟು ಕಾಣುವುದಿಲ್ಲ, ಒಣಗಿದ ನಂತರ ತುಂಬ ಚೆನ್ನಾಗಿ ಕಾಣ್ತದೆ. ಚಿನ್ನುಗೆ ಒಂದು, ಮುಖಕ್ಕೆ ನಾಮ ಹಾಕುವ. ನೋಡಿ ಈ ಥರ ಮಾಡೋದ್ರಿಂದ ನಮಗೆ ಗೋಪೂಜೆ ಮಾಡಿದ ಫಲ ಕೂಡ ಸಿಗ್ತದೆ, ಹಾಗೆಯೇ ಗೋಗಳ ಆಶೀರ್ವಾದ ಸಿಗ್ತದೆ ಅಂತ ಹೇಳಿ ನಮ್ಮ ನಂಬಿಕೆ. ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮ ಮನೆಯ ಗೋಪೂಜೆಯನ್ನು ನಾವು ಯಾವ ರೀತಿ ಆಚರಿಸ್ತೇವೆ ಅಂತ ಹೇಳಿ. ಇದೇ ರೀತಿ ವರ್ಷ ನಾವು ಸಿಂಪಲ್ ಆಗಿ ಆಚರಿಸ್ತೇವೆ. ತುಂಬ ಏನು ದನ ಇಲ್ಲ, ಒಂದು ದನ ಹಾಗೆಯೇ ಒಂದು ಕರು ಇರುವಂಥದ್ದು. ಇವುಗಳಿಗೆ ನಾವು ಪೂಜೆ ಮಾಡಿ ದೀಪಾವಳಿಯನ್ನು ಖುಷಿಯಿಂದ ಆಚರಿಸ್ತೇವೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ಸ್ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹೀಗೆ ನಾವು ಮುಂದೆ ಸಿಗ್ತಾ ಇರ್ತೇವೆ. ಥ್ಯಾಂಕ್ ಯು.